ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಂದಿನಿ ಬಡಾವಣೆಯಲ್ಲಿ ನನ್ನ ಸಹೋದರ ಬೆಟ್ಟೇಗೌಡ ಅಂದರೆ ಇವರು ಬಹಳಷ್ಟು ವರ್ಷಗಳಿಂದ ತನ್ನದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಅದು ಈ ಒಂದು ಭಾಗದಲ್ಲಿ ಬೆಟ್ಟೇಗೌಡರು ಅಂದರೆ ಚಿರಪರಿಚಿತರು, ಜನ ಒಪ್ಕೊಂಡಿದ್ದಾರೆ ಅವ್ರನ್ನ. ಕಾರಣ ಏನಂದರೆ ಬೆಟ್ಟೇಗೌಡರು ಇಲ್ಲಿ ಆಗುವಂಥ ಸುಖ ಕಷ್ಟಗಳಲ್ಲಿ ಯಾವುದೇ ಕುಟುಂಬ ಇರ್ಬೋದು, ಜಾತಿ ಧರ್ಮ ಮತ್ತೊಂದು ಯಾವುದೇ ಪರಿಗಣಿಸದೆ ಆ ಒಂದು ಕುಟುಂಬಕ್ಕೆ ಏನಾದರೂ ಒಂದು ತೊಂದರೆ ಆಗಿದೆ, ನೋವಲ್ಲಿದ್ದಾರೆ ಅಂದರೆ ಅವರು ಸ್ಪಂದಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಸಹಾಯ ಮಾಡಿ ಸಾಂತ್ವನ ಹೇಳಿ ಬರುವಂಥ ಗುಣ ನಮ್ಮ ಬೆಟ್ಟೇಗೌಡರು. ಇಂಥ ಒಬ್ಬ ವ್ಯಕ್ತಿ ನಮ್ಮ ನಾಯಕರು ಇವತ್ತು ಹುಟ್ಟುಹಬ್ಬ. ಸರಳವಾಗಿ ಸ್ನೇಹಿತರೆಲ್ಲ ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ಬಂದುಬಿಟ್ಟು, ನಮ್ಮ ಜನಪ್ರಿಯ ಶಾಸಕರು ಕೂಡ ಬರ್ತಾರೆ, ಈಗ ಬಂದುಬಿಟ್ಟು ಅವರಿಗೆ ಶುಭ ಹಾರೈಸಿ ಹೋಗ್ತಾರೆ. ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ವಿಶೇಷತೆ. ಹುಟ್ಟುಹಬ್ಬ ದಿನ ನಮ್ಮ ನಾಯಕರು ಯಾರು ನಿಜವಾಗ್ಲೂ ಸಮಾಜ ಸೇವೆ ಮಾಡ್ತಾರೆ ಅಲ್ಲಿಗೆ ವಾಲಂಟ್ರಿಯಾಗಿ ನಮ್ಮ ಲೀಡರ್ಗಳೆಲ್ಲ ಬಂದುಬಿಟ್ಟು ಶುಭ ಹಾರೈಸ್ತಾರೆ. ನಾನು ಹೇಳೋದಿಷ್ಟೇ, ಬೆಟ್ಟೇಗೌಡರಂಥ ನಾಯಕರು ನಮಗೆ ಭಾಳಷ್ಟು ಜನ ನಮ್ಮ ಈ ಒಂದು ಸೃಷ್ಟಿ ಆಗಬೇಕು, ಹುಟ್ಟಬೇಕು. ಆವಾಗ ಎಲ್ಲೋ ಒಂದು ಕಡೆ ಸಮಾಜ ಸುಖದಿಂದ, ಸಮಾಜದಲ್ಲಿರುವಂಥ ಕೆಳವರ್ಗದ ಜನರು, ಮೇಲ್ವರ್ಗದ ಜನರು ನಮ್ಗೆ ಅವಶ್ಯಕತೆ ಇಲ್ಲ. ಈ ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರಿಗೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಬಹಳ ಸಹಾಯ ಆಗ್ತದೆ. ಬೆಟ್ಟೇಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಅವರ ಆರೋಗ್ಯ, ಐಶ್ವರ್ಯ, ಅವ್ರಿಗೆ ಸೇವೆ ಮಾಡಲಿಕ್ಕೆ ಅಧಿಕಾರಗಳು ಸಿಗಬೇಕು. ಇಂಥವ್ರಿಗೆ ಮತ್ತೊಂದಿಷ್ಟು ಅಧಿಕಾರಗಳು ಸಿಕ್ಕಿದ್ರೆ ಅವ್ರಿಗೇನು ಇವತ್ತು ಮಾಡ್ತಿದ್ದಾರೆ ಅದರ 10ರಷ್ಟು ಮತ್ತು ಜಾಸ್ತಿ ಕೆಲಸಗಳನ್ನು ಮಾಡ್ಬೋದು ಅಂತ ನಾನು ಈ ಸಂದರ್ಭ ಹೇಳ್ತಾ, ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾ ಆರೋಗ್ಯವನ್ನು ಕಲ್ಪಿಸಲಿ, ಮತ್ತಷ್ಟು ಚೈತನ್ಯ ನೀಡಲಿ. ಅವರ ಸ್ನೇಹ, ಒಂದು ಬಂಧುತ್ವ ಅನ್ನೋದು ಮತ್ತೆ ನಮ್ಮಲ್ಲಿ ಚಿರಕಾಲ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಇವತ್ತು ನಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರೆ ಎಲ್ಲ ನಮ್ಮ ಸ್ನೇಹಿತರು ಇದೇ ಥರ ಒಟ್ಟೊಟ್ಟಾಗಿ ಏನೇ ಕಾರ್ಯಕ್ರಮ ಎಲ್ಲ ಇದೇ ಥರ ಆಶೀರ್ವಾದ ಮಾಡಲಿ, ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ. ಕ್ಷೇತ್ರದಲ್ಲಿ ತಾವು ಕೂಡ ಏನೆಲ್ಲ ಯೋಚನೆ ಸರ್ ಮುಂದೆ ನೋಡೋಣ ಸರ್. ಇದು ನಾವು ಯಾವ ಯೋಜನೆ ಇಟ್ಕೊಂಡಿಲ್ಲ. ಮುಂದೆ ಏನಾದ್ರು ಅವಕಾಶ ಸಿಕ್ಕರೆ ಏನಾಗುತ್ತೋ ಮಾಡೋಣ.